ಭಾರತದ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಸುಂಕ ದಾಳಿಯನ್ನು ನಡೆಸಿದ್ದಾರೆ. ಅಮೆರಿಕಾಗೆ ಪ್ರವೇಶಿಸೋ ಎಲ್ಲ ಬ್ರ್ಯಾಂಡೆಡ್ ಹಾಗೆ ಪೇಟೆಂಟ್ ಪಡೆದ ಔಷಧಿಗಳು 100% ಸುಂಕಕ್ಕೆ ಒಳಪಡುತ್ತೆ ಅಂತ ಟ್ರಂಪ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಈ ಸುಂಕ ಅಕ್ಟೋಬರ್ 1ರಿಂದ ಜಾರಿಗೆ ಬರುತ್ತೆ. ಇಷ್ಟಾದರೂ ಔಷಧ ಕಂಪನಿಗಳು ಅಮೆರಿಕದಲ್ಲಿ ಔಷಧ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಿದರೆ ಅವು ಸುಂಕಗಳಿಂದ ಪ್ರಭಾವಿತವಾಗುವುದಿಲ್ಲ ಅಂತಾನೂ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ವೇದಿಕೆ ಟ್ರುತ್ ಸೋಷಿಯಲ್ನಲ್ಲಿ ಇದನ್ನ ಘೋಷಿಸಿದ್ದಾರೆ. ಇನ್ನೊಂದು ಪೋಸ್ಟ್ನಲ್ಲಿ ಅವರು ಅಡುಗೆ ಮನೆ ಕ್ಯಾಬಿನೆಟ್ಗಳು, ಸ್ನಾನಗೃಹದ ವ್ಯಾನಿಟಿಗಳು ಮತ್ತು ಸಂಬಂಧಿತ ವಸ್ತುಗಳ ಮೇಲೆ 50% ಸುಂಕವನ್ನ ಹಾಗೆ ಭಾರೀ ಟ್ರಕ್ಗಳ ಮೇಲೆ 25% ಸುಂಕವನ್ನ ಘೋಷಿಸಿದ್ದಾರೆ. ಇತ್ತೀಚೆಗಷ್ಟೇ ಆಮದು ಶುಲ್ಕವನ್ನ 25%ರಿಂದ 50%ಗೆ ಏರಿಕೆ ಮಾಡಿದ್ರು. ಯುಎಸ್ನಲ್ಲಿ ಔಷಧ ಉತ್ಪಾದನಾ ಘಟಕಗಳ ನಿರ್ಮಾಣ ಕಾರ್ಯಗಳು ಈಗಾಗಲೇ ಶುರುವಾಗಿದ್ರು ಕೂಡ ಸುಂಕ ಪರಿಹಾರ ಲಭ್ಯ ಇರುತ್ತೆ ಅಂತ ಅವರು ಮತ್ತಷ್ಟು ಸ್ಪಷ್ಟಪಡಿಸಿದ್ರು. ಭಾರತದ ಮೇಲಿನ ಔಷಧ ಸುಂಕಗಳ ಪರಿಣಾಮದ ಬಗ್ಗೆ ಆಗಸ್ಟ್ 2025ರಲ್ಲಿ ಎಸ್ಬಿಐ ಸಂಶೋಧನಾ ವರದಿ ಟ್ರಂಪ್ ಭಾರತೀಯ ಔಷಧ ರಫ್ತಿನ ಮೇಲೆ 50% ಸುಂಕವನ್ನ ವಿಧಿಸಿದ್ರೆ 2026ರ ಆರ್ಥಿಕ ವರ್ಷದಲ್ಲಿ ಕಂಪನಿಗಳ ಆದಾಯ 5ರಿಂದ 10% ಕಮ್ಮಿಯಾಗಬಹುದು ಅಂತ ಹೇಳ್ಕೊಂಡಿತ್ತು. ಈ ಘೋಷಣೆ ಭಾರತೀಯ ಔಷಧ ಕಂಪನಿಗಳಿಗೆ ದೊಡ್ಡ ಹಿನ್ನಡೆಯಾಗಬಹುದು. ಅಮೆರಿಕ ಭಾರತದ ಅತಿದೊಡ್ಡ ಔಷಧ ರಫ್ತು ಮಾರುಕಟ್ಟೆಯಾಗಿದೆ. ಅಮೆರಿಕದಲ್ಲಿ ಕೈಗೆಟುಕೋ ಜೆನೆರಿಕ್ ಔಷಧಿಗಳಿಗೆ ಭಾರಿ ಬೇಡಿಕೆ ಇದೆ. 2024ರಲ್ಲಿ ಭಾರತ ಅಮೆರಿಕಾಗೆ $3.6 ಬಿಲಿಯನ್ ಅಂದ್ರೆ ಸುಮಾರು 31,626 ಕೋಟಿ ರೂಪಾಯಿ ಮೌಲ್ಯದ ಔಷಧಿಗಳನ್ನು ರಫ್ತು ಮಾಡಿತ್ತು. ಆದರೆ 2025ರ ಮೊದಲಾರ್ಧದಲ್ಲಿ ಈ ಅಂಕಿಅಂಶ $3.7 ಬಿಲಿಯನ್ ಅಂದ್ರೆ ಸುಮಾರು 32,505 ಕೋಟಿ ರೂಪಾಯಿ ತಲುಪಿತ್ತು. ಡಾಕ್ಟರ್ ರೆಡ್ಡೀಸ್ ಲ್ಯಾಬೋರೇಟರೀಸ್, ಸನ್ ಫಾರ್ಮಾ, ಲುಪಿನ್ ಮತ್ತು ಅರಬಿಂದೋ ಫಾರ್ಮಾದಂತಹ ಪ್ರಮುಖ ಭಾರತೀಯ ಕಂಪನಿಗಳು ಅಮೆರಿಕ ಮಾರುಕಟ್ಟೆ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಈ ಕಂಪನಿಗಳ ಆದಾಯದ ಗಮನಾರ್ಹ ಭಾಗ ಅಮೆರಿಕದಿಂದ ಬರ್ತಾ ಇದೆ. ಹಾಗೆ ಸುಂಕಗಳು ಅವುಗಳ ವೆಚ್ಚವನ್ನ ಡಬಲ್ ಮಾಡಬಹುದು.